ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮ್ಮ ಜಮೀನಲ್ಲಿ ಕೇಸ್ ಈಗ ನಾವು ಹಾಕಿರೋದು ಏನು ಹಾಕಿದ್ದೀವಿ? ಇದು ನಮಗೆ ಈ ದಾರಿ ಬಿಟ್ಕೊಡ್ಬೇಕು, ಡಾಂಬರ್ ಅಷ್ಟೇ ನಮ್ಮ ಜಮೀನಲ್ಲಿ ಬಿಟ್ಟಿದ್ದೀವಿ. ಪಕ್ಕದಲ್ಲಿ ನಮಗೆ ಇವಾಗ ತೊಂದರೆ ಆಗ್ತದೆ, ತೋಟಗಳು ಮಾಡ್ತಾ ಇರೋದು. ನಮ್ಗೆ 40 ಮೀಟ್ರ್ ದೂರದಲ್ಲಿ ಡಾಂಬರ್ ಅಷ್ಟೇ ನಮ್ಮ ಜಮೀನಿನಲ್ಲಿ ಬಿಟ್ಟಿದ್ದೀವಿ. ಅದೇ ಹೋಗ್ಬೋದಲ್ಲ, ಇದು ಯಾಕೆ ಅಂತ ಇಲ್ಲಿ ಮಾಡಿದ್ರೆ ಕೂಡ ಯಾರು ವರ್ಕರ್ಗಳು ಜನ ಎಲ್ಲ ಆದೇಶ ಏನಿದೆಯೋ ಅದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ನಾವು. ಕೋರ್ಟ್ ಆದೇಶ ಏನಾದರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಕೋರ್ಟಲ್ಲಿ ನೀವು ಇದು ಕಾಲ್ದಾರಿ ಕೇಸ್ ಹಾಕಿದ್ದೀವಿ. ಕಾಲ್ದಾರಿ ರಸ್ತೆ, ಕಾಲ್ದಾರಿಯಲ್ಲಿ ಯಾರೂ ಬರೋದಿಲ್ಲ, ಅದು ನಮಗೆ ಇರಬೇಕು. ಪಕ್ಕದಲ್ಲಿ ಡಾಂಬರ್ ರಸ್ತೆ ಇದೆ, ಡಾಂಬರ್ ರಸ್ತೆಯಲ್ಲಿ ಜನ ಹೋಗಿ ಓಡಾಡ್ಕೊಳ್ತಾರೆ. ನಮಗೆ ನಾವು ಯಾರಿಗೂ ತೊಂದರೆ ಮಾಡಿಲ್ಲ, ಇವಾಗಲೂ ಜನ ಹೋದರೂ ನಾವು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ದನಕರುಗಳು ಅದೆಲ್ಲ ಪಕ್ಕದಲ್ಲೇ ಹೋಗ್ತಾರೆ ಆರೋಳಕ್ಕೆ. ಇಲ್ಲಿ ಮಾಡಿದ್ರೆ ಏನು ಹಾಂ, ಫಾರಂ ನಮೂನೆ 50 ಅರ್ಜಿಯನ್ನು 1991-92 ಅವರು ಹಾಕ್ತಾರೆ. ಆದರೆ ಏನು ಅರ್ಜಿ ನಮೂನೆ 50ರಲ್ಲಿ ಅರ್ಜಿ ಇದೆ. ಅವನು ಹಾಕಿದಾಗ 11 ವರ್ಷದ ಹಿಂದೆ, 8 ವರ್ಷಗಳ ಹಿಂದೆ ನಾನು ಸಾಗುವಳಿ ಮಾಡ್ತಾ ಇದ್ದೆ ಅನ್ನುವಂಥ ಒಂದು ಇದನ್ನು ಉಲ್ಲೇಖಿಸಿದ್ದಾನೆ. ಆದರೆ ಅವನು ಅಪ್ರಾಪ್ತನಾಗಿದ್ದಾಗ ಅವನು ಜಮೀನು ಸಾಗುವಳಿ ಮಾಡ್ತಾ ಇಲ್ಲ ಅಂತ ಅರ್ಥ ಆಯಿತು. ಅದರ ಮೂಲಕ ಏನಂದರೆ ಏನು ಈ ಅರ್ಜಿ ಇದೆ, ಈ ಅರ್ಜಿನೇ ಈ ಅರ್ಜಿಯನ್ನು 3 ಬಾರಿ ಕಮಿಟಿಗಳ ಮುಂದೆ, ಬೇರೆ ಬೇರೆ ಕಮಿಟಿಗಳ ಮುಂದೆ ಇದು ಹೋಗಿದೆ. 2006, 10, 98ರಲ್ಲಿ ಒಂದು ಸಾರಿ ಗ್ರಾಂಟ್ ಆಗೋಕ್ಕೆ ರೆಕಾರ್ಡ್ಸ್ ಹೋಗ್ತದೆ. ಜೊತೆಗೆ 29/9/94ರಲ್ಲಿ ಒಂದು ಸಾರಿ ಗ್ರಾಂಟ್ ಮಾಡ್ತಾರೆ. ಗ್ರಾಂಟ್ ಮಾಡ್ತಾರೆ. ಈ ಎರಡೂ ಒಟ್ಟು ಏನು 7 ಎಕರೆ 20 ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘ. ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆರವರು ಏನು ನಮ್ಮ ಇಲಾಖೆಯಲ್ಲಿ ರಿಫಾರ್ಮ್ಸ್ ತಗೊಂಬಂದಿದ್ದಾರೆ, ಆ ನಿಟ್ಟಿನಲ್ಲಿ ನಮ್ಮ ಸಂಘವು ಕೈ ಜೋಡಿಸಿ ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳು ತರೋದಕ್ಕೆ ನಾವೆಲ್ಲರೂ ಸಹ ಸಹಕಾರ ನೀಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲೇ ಈಗ ಬಂಗಾರಪೇಟೆ ತಾಲೂಕಿನಲ್ಲೂ ಸಹ ಒಂದು ಸಂಘವನ್ನು ರಚನೆ ಮಾಡಬೇಕು. ಎಲ್ಲ ಸ್ನೇಹಿತರಿಗೆ ಅವರು ಆಸರೆಯಾಗಿರಬೇಕು. ನಮ್ಮ ಜಿಲ್ಲಾ ಸಂಘದ ಜೊತೆಗೆ ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಸಂಘ ರಚನೆ ಮಾಡಲಿಕ್ಕೆ ಬಂದಿದ್ದೀವಿ. ನಮಗೆ ಸಂಘದ ಏನು ಪದಾಧಿಕಾರಿಗಳು ಇವರೆಲ್ಲರೂ ಸೇರಿ ಒಂದು ಅವಿರೋಧವಾಗಿ ನಮ್ಮ ಜಿಲ್ಲಾ ಸಂಘಕ್ಕೆ ಹೆಸರುಗಳನ್ನು ಸೂಚಿಸಿದ್ದಾರೆ. ಈ ಹಿಂದೆ ಇರತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪುರಾತನ ಕಾಲದಿಂದ ಇದ್ದಂತ ಬೋರ್ವೆಲ್. ಅವಾಗ ಊರಾಗ ನೀರಿಲ್ಲ, ಬೋರ್ವೆಲ್ ಅಂತ ನೀರು ಉಳಿತು. ಈಗ ಬೋರ್ವೆಲ್ ಮಾಡ್ತಾರೆ. ಪಾಟೀಲ್ರಿ ಅದು ಯಾಕಾಗಲ್ಲ ಅಂದ್ರೆ ಬ್ಲೆಸ್ಸಿಂಗ್ ಏನ್ ಮಾಡ್ತಾರೆ, ಅದು ಹಿಂಗೆ ತಿರುಗ್ತಾ ಹೋಗ್ತಲ್ಲ, ಅದು ಪ್ರೆಷರ್ ಹೊಡೆದು ಹೊರಗಾಗ್ತಂತ ಯಾವುದೂ ಇಟ್ಕೊಳ್ಳಲ್ಲ ಒಳಗಡೆ. ಸರಿ ಆಯ್ತು. ನೀವು ರೊಕ್ಕ ಖರ್ಚು ಮಾಡಿ ಹೊಸ ಬೋರ್ವೆಲ್ ಹಾಕರು, ನೀರು ಬೆಳೆದ ಸರ್ ಅಂಬಲ್ಲ, ಅದು ಕುತ್ತಿಗದ ನಮ್ಮೂರಾಗ. ನೀವು ಮೊನ್ನೆ ಕಷ್ಟಪಟ್ಟು ನೀರು ಸಿಗಲ್ಲ, ನಮಗೆ ಅದು ಸಮಸ್ಯೆ.
ಆ ಬೋರ್ವೆಲ್ ಇಮಿಡಿಯೇಟ್ ಆಗಿ ಚಾಲು ಮಾಡ್ಕೊಡ್ರಿ. ಅದು PDR ಅದಕ್ಕೆ ಬೇಜವಾಬ್ದಾರಿ ತೋರ್ತಾರೆ. ಕ್ಲಿಯರ್ ಆಗಿ ಆಮೇಲೆ MOD ನೀರು ಸೀದಾ ಬರ್ಬೇಕಾಗಿ ನಾಳೆ ಬರ್ಲತ್ತಿಲ್ಲ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.